ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ಪುನಾರಚನೆಗೆ ಅಂತ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಹಲವು ಶಾಸಕರು ದೆಹಲಿಯಲ್ಲೇ ಟಿಕ್ಕಾಣಿ ಹೂಡ್ಬಿಟ್ಟಿದ್ದಾರೆ. ಹಾವೇರಿಯಿಂದ ದೆಹಲಿಗೆ ಹೊರಟಂತ ಶಾಸಕ ಶ್ರೀನಿವಾಸ್ ಮಾನೆ ಸಂಪುಟ ಪುನಾರಚನೆಗೆ ಶಾಸಕರು ಪಟ್ಟು ಹಿಡಿದಿದ್ದು ಕೆಲವರು ದೆಹಲಿಗೆ ಹೋಗಿದ್ದಾರೆ, ಇನ್ನು ಕೆಲವರು ದೆಹಲಿ ಹೋಗೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹಾವೇರಿಯಿಂದ ದೆಹಲಿಗೆ ಹೊರಟಿದ್ದಾರೆ ಶಾಸಕ ಶ್ರೀನಿವಾಸ್ ಮಾನೆ. ಶ್ರೀನಿವಾಸ್ ಮಾನೆ ಅವರ ಬೇಡಿಕೆ ಏನು? ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬೇಕಾಗಿದೆ, ಜಿಲ್ಲೆಯ ಅಭಿವೃದ್ಧಿಗಾಗಿ ಸಚಿವ ಸ್ಥಾನ ಕೇಳ್ತಾ ಇದ್ದೀನಿ. ಈ ಬಾರಿ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವಂತ ವಿಶ್ವಾಸ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಕ್ಕರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸಚಿವ ಸ್ಥಾನ ವಿಚಾರವಾಗಿ ನಮ್ಮಲ್ಲಿ ಬಿರುಕು ಬರೋದಿಲ್ಲ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರು ಮಾತನಾಡಿದ್ದು, ಅವರು ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕು, ಅದು ನಮ್ಮ ಬೇಡಿಕೆ. ಯಾರಿಗೆ ಸಿಕ್ಕರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ತಾವು ಸಚಿವ ಸ್ಥಾನದ ಆಕಾಂಕ್ಷಿಯೇ ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ಶ್ರೀನಿವಾಸ್ ಮಾನೆ ಅವರನ್ನೇ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಬಜೆಟ್ ಅಧಿವೇಶನದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವ ಸುದ್ದಿ ಈಗ ಮತ್ತೆ ಈಗಾಗಲೇ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಅನೇಕ ಶಾಸಕರು ಈಗಾಗಲೇ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಈ ಪೈಕಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಒಂದು ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆಯವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು, ಅವರು ಕೂಡ ಏನಂತಂದರೆ ಈಗಾಗಲೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿರುವಂಥದ್ದು. ಸದ್ಯ ಈಗ ನಾನು ಅವರ ಬೆಂಬಲಿಗರೊಂದಿಗೆ ಈಗಾಗಲೇ ನಾನು ಇರುವಂಥದ್ದು, ನಾನು ಮಾತನಾಡಿಸ್ತೀನಿ. ಸೊ ಅವರಿಗೆ ಏನೆಲ್ಲ ರೀತಿಯಾಗಿರ್ತಕ್ಕಂಥ ಡಿಮ್ಯಾಂಡನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಸರ್, ಇವಾಗ ದೆಹಲಿಗೆ ಹೊರಟಿದ್ದೀರಿ ಸರ್, ಪ್ರಮುಖವಾಗಿ ಏನು ಡಿಮ್ಯಾಂಡ್ ಇಟ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಈಗ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬಹುಮತ ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ನೀಡಿದರು. ಹಾಗಾಗಿ ಭಾಳಷ್ಟು ಜನ 2, 3, 4 ಬಾರಿಗಿಂತ ಹೆಚ್ಚಿನ ಅವಧಿಗೆ ಆಯ್ಕೆ ಆದಂಥವ್ರು. ಆ ಸಂದರ್ಭದಲ್ಲಿ ಪಕ್ಷದ ನಾಯಕತ್ವ ನಮಗೆಲ್ಲ ಭರವಸೆ ನೀಡಿತ್ತು. 2.5 ವರ್ಷ ಆದ ನಂತರ ಹೊಸ ಮಕ್ಕಳಿಗೆ ಸಂಪುಟದಲ್ಲಿ ಅವಕಾಶ ಕೊಡಲಾಗುವುದು, ನೀವೆಲ್ಲ ಸಹಕರಿಸಬೇಕಂತ ಅವರು ನಮಗೆ ಕೇಳ್ಕೊಂಡಿದ್ದರು. ಆದರೆ 2.5 ವರ್ಷ ಸಂದರ್ಭದಲ್ಲಿ ಅನೇಕ ರಾಜ್ಯಗಳ ಚುನಾವಣೆ ಬಾಕಿ ಇದ್ದು, ನಮ್ಮ ರಾಜ್ಯದಲ್ಲಿಯೂ ಕೂಡ ಉಪಚುನಾವಣೆ ಇತ್ತು ಮತ್ತು ಬಜೆಟಿನ ಅಧಿವೇಶನ ಇದ್ದಿದ್ದರಿಂದ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ 3 ವರ್ಷ ತುಂಬತಕ್ಕಂಥ ಸಂದರ್ಭದಲ್ಲಿ ಆದರೂ ಹೊಸ ಮಕ್ಕಳಿಗೆ ಅವಕಾಶ ಕೊಟ್ಟು ನಮಗೆಲ್ಲ ನಮ್ಮ ಕ್ಷೇತ್ರ ಜಿಲ್ಲಾ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಒಂದು ಮನವಿ ಮಾಡಲಿಕ್ಕೆ ನಾವೆಲ್ಲ ಡೆಲ್ಲಿಗೆ ಹೊರಟಿದ್ದೇವೆ. ಸರ್, ಓಕೆ. ತಮ್ಮ ಜೊತೆಗೆ ಜಿಲ್ಲೆಯಿಂದ ಯಾವ್ಯಾವೆಲ್ಲ ಶಾಸಕರು ಬರ್ತಾ ಇದ್ದಾರೆ, ಎಷ್ಟು ಇದ್ದಾರೆ? ಹಾಗೆ ಏನಂತಂದ್ರೆ ಉಸ್ತುವಾರಿ ಸಚಿವರಾಗಿ ಶಿವಾನಂದ ಪಾಟೀಲ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನೀವು ಕೂಡ ಇದನ್ನು ಮಾಡಿದಿರಿ. ಹೀಗಾಗಿ ನೀವು ಇಲ್ಲಿ ಇರತಕ್ಕಂಥವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಕ್ತಂದ್ರೆ ಹಾಗಾದ್ರೆ ಅವ್ರಿಗೆ ಏನಾದರೂ ಕ್ವಾಕ್ ಸಿಗುವಂಥ ಸಾಧ್ಯನಾ? ಇಲ್ಲ. ಇವತ್ತು ಶಿವಾನಂದ ಪಾಟೀಲ್ ಸಾಹೇಬರು ಒಬ್ಬರ ಹಿರಿಯ ಸಚಿವರು, ಬಿಜಾಪುರ ಜಿಲ್ಲೆಯಿಂದ ಬಂತಂಥವ್ರು. ಅಲ್ಲಿ 2 ಜನಕ್ಕೆ ಸಚಿವ ಅವಕಾಶ ಕೊಟ್ಟಿರೋದ್ರಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಯಾರಿಗೂ ಕೊಡದೇ ಇರೋದ್ರಿಂದ ಅವರಿಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಇನ್ನು ಅನೇಕ ಜಿಲ್ಲೆಗಳಲ್ಲೂ ಕೂಡ 2-3 ಸಚಿವರನ್ನು ಕೊಟ್ಟಂಥ ಜಿಲ್ಲೆಗಳು ಇದ್ದಾವೆ. ಸೊ ಸಹಜವಾಗಿ ಯಾವ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗೋದಲ್ಲ ಅವರಲ್ಲಿ ಉಸ್ತುವಾರಿ ಹೋಗ್ತಕ್ಕಂಥದ್ದು. ಸೊ ಉಸ್ತುವಾರಿ ಸ್ಥಳೀಯ ಮಂತ್ರಿ ಕೊಡೋದು ಅಥವಾ ಮಂತ್ರಿಗಳ ಕಳ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅವರು ಇದ್ದೇ ಇರ್ತಾರೆ, ಅವ್ರು ಹಿರಿಯರು ಇದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ನಾವು 6 ಸ್ಥಾನಗಳನ್ನು ಗೆದ್ದಿದ್ದೇವೆ. ಹಾಗಾಗಿ ಸ್ಥಳೀಯವಾಗಿ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಕೂಗು ಇವತ್ತು ಇಡೀ ಜಿಲ್ಲೆಯಲ್ಲಿದೆ. ಅದನ್ನೇ ಮನವರಿಕೆ ಮಾಡಲಿಕ್ಕೆ ಹೊರಟಿದ್ದೇವೆ. ಓಕೆ ಸರ್, ಸಚಿವ ಸ್ಥಾನ ಅನ್ನೋದು ಹಾವೇರಿ ಜಿಲ್ಲೆಗೆ ಎಷ್ಟು ಪ್ರಮುಖವಾಗಿ ಬೇಕಾಗಿದೆ. ನೀವು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ, ಜಿಲ್ಲೆಯಲ್ಲೂ ಕೂಡ ಬೇರೆ ಶಾಸಕರು ಇದ್ದಾರೆ ಸರ್. ಈ ನಿಮಗೆ ಸಿಗದೆ ಹೋದರೆ ಮುಂದೆ ಏನು ಸರ್? ಹಾಗಾದರೆ ನೀವು ಬೇಸರ ವ್ಯಕ್ತಪಡಿಸ್ತಕ್ಕಂಥದ್ದು ಏನೂ ಇಲ್ಲ. ಈಗ ಯಾರಿಗೂ ಆಗಲಿಲ್ಲ, ಅವಾಗಾದರೂ ಯಾರೂ ಬೇಸರ ಆಗಲಿಲ್ಲ. ನಾವು ನಮ್ಮದೆಲ್ಲ ಅದರ ನಂತರ ಬರ್ತಕ್ಕಂಥ ಚುನಾವಣೆಗಳು, ಕಾರ್ಯಕ್ರಮಗಳು ನಾವೆಲ್ಲ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ ಕೊಟ್ಟರು ಕೂಡ ನಾವೆಲ್ಲರೂ ಒಮ್ಮನಸ್ಸಿಂದ ಅವ್ರ ನಾಯಕತ್ವದಲ್ಲಿ ಮುಂದಿನ ಸಂಘಟನೆ, ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳನ್ನು ಭಾಳ ಸಕ್ರಿಯವಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಆಕಾಂಕ್ಷಿಗಳಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು, ಯಾರಿಗೂ ಸಿಗದೇ ಇದ್ದ ಪಕ್ಷದಲ್ಲಿ ಮುಂದೇನು ಸರ್? ಇಲ್ಲ, ಅದ್ರ ನಮಗೆಲ್ಲ ಭರವಸೆ ಇದೆ. ಈ ಬಾರಿ
ಆ ಥರ ಆಗೋದಲ್ಲ. ನಮ್ಮ ಜಿಲ್ಲೆಯವ್ರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗ್ತದಂತಕ್ಕಂಥ ಭರವಸೆ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಶ್ರೀನಿವಾಸ್ ಮಾನೆಯವರು ಹೈಕಮಾಂಡಿಗೆ ನಯವಾಗಿ ಏನಂತಂದ್ರೆ ಈಗಾಗಲೇ ಮನವರಿಕೆ ಮಾಡುವಂತಹ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ಗೆ ಮಾಡಿರುವಂಥದ್ದು. ಹಾವೇರಿಂದ ರಮೇಶ್ ಬಸಪ್ಪ ಹುಣಸಿಮರ, ಗ್ಯಾರಂಟಿ ನ್ಯೂಸ್.